ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ಮಲೆನಾಡಿನ ವಿಶೇಷವಾಗಿರುವಂಥ ಒಂದು ತಿಂಡಿನ ಮಾಡ್ತಾಯಿದ್ದೀನಿ. ಅದೇನು ಅಂತಂದರೆ ಹಲಸಿನ ಹಣ್ಣಿನ ಗಾರ್ಗೆ ಅಥವಾ ಮುಳ್ಕ ಅಂತ ಕೂಡ ಕರೀತಾರೆ. ಇದು ಮಲೆನಾಡಲ್ಲಿ ತುಂಬಾ ಫೇಮಸ್ಸು. ಈ ಹಲಸಿನ ಹಣ್ಣು ಸೀಸನ್ನು ಶುರುವಾಗಿ ಮುಗಿಯಲ್ಲವರೆಗೂ ಎಲ್ಲರ ಮನೆಯಲ್ಲೂ ಹಲಸಿನ ಹಣ್ಣು ಕಡುಬು, ದೋಸೆ, ಹಾಗೆ ಈ ಗಾರ್ಗೆ ಅಂದರೆ ಮುಳ್ಕ ಭಾರಿ ಫೇಮಸ್ಸು. ಯಾವಾಗಲೂ ಮಾಡ್ತಾಯಿರ್ತೀವಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಹಲಸಿನ ಹಣ್ಣು ಗಾರ್ಗೆ ಮಾಡೋದಕ್ಕೆ ಅಕ್ಕಿನ ನೆನೆಸಿಟ್ಕೋಬೇಕು. ಇಲ್ಲಿ ಒಂದು 4-5 ಗಂಟೆಗಳ ಕಾಲ ಅಕ್ಕಿನ ನೆನೆಸಿದ್ದೀನಿ. ನಾನು ಒಂದು ಪಾವು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಮತ್ತು ಹಲಸಿನ ಹಣ್ಣು ಸೊಳೆನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸಿ ರುಬ್ಕೋಬೇಕು. ಅದಕ್ಕೆ ಮೊದಲಿಗೆ ನಾನು ಹಲಸಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಹಲಸಿನ ಹಣ್ಣಿನ ಪ್ರಮಾಣ ಜಾಸ್ತಿ ಇದ್ದರೆ ಚೆಂದ ಇರುತ್ತೆ. ಸ್ವಲ್ಪ ಅಕ್ಕಿ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡೀಗ ನಾನು ಹಲಸಿನ ಹಣ್ಣು ಹಾಕ್ಕೊಂಡಾಯ್ತಲ್ಲ, ಈಗ ನೆನೆಸಿರೋ ಅಕ್ಕಿನೂ ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾಯಿದ್ದೀನಿ. ಅಕ್ಕಿ ಕಡಿಮೆ ಆದರೆ ರುಚಿ ಚೆನ್ನಾಗಿ ಬರುತ್ತೆ, ಯಾಕಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ಲ, ಹಾಗಾಗಿ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಆಮೇಲೆ ಕಾಳುಮೆಣಸು ಒಂದು 10 ಕಾಳಾದರೂ ಕಾಳುಮೆಣಸು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಳ್ದೆ ಆದಷ್ಟು ಹಾಗೆಯೇ ರುಬ್ಕೊಂಡ್ರೆ ಒಳ್ಳೆಯದು. ನೀರು ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಆಯಿತು ನೈಸಾಗಿ. ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೊಳ್ತಾಯಿದ್ದೀನಿ. ಕೆಲವರು ತೆಂಗಿನಕಾಯಿನ ರುಬ್ಬುವಾಗ ಕೂಡ ಹಾಕ್ಕೊಳ್ತಾರೆ. ಹಾಗೆ ಹಾಕ್ಕೊಂಡ್ರೂ ಅಡ್ಡಿ ಏನಿಲ್ಲ. ನಾನು ಮಾತ್ರ ಈ ರೀತಿಯಾಗಿ ಹಾಕ್ಕೊಳ್ತೀನಿ, ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ, ರುಚಿಯಾಗಿರುತ್ತೆ ಅಂಥೇಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಇದು ಚಮಚದಲ್ಲಾದರೂ ಬಿಡ್ಬೋದು ಅಥವಾ ಕೈಯಲ್ಲಾದರೂ ಬಿಟ್ಟು ಕಾಯಿಸ್ಕೋಬೋದು. ಈಗ ಇದನ್ನು ಕಾಯಿಸ್ಕೊಳ್ಳೋಕ್ಕೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆವಾಗಲೇ. ಎಣ್ಣೆ ಕಾದ್ರ ಮೇಲೆ ಸ್ವಲ್ಪನೇ ಹಿಟ್ಟು ತಗೊಂಡು ಈ ರೀತಿಯಾಗಿ ಬೋಂಡದ ಥರ ಬಿಡಬೇಕು. ನಮ್ಮ ಕಡೆ ಗೋಳಿ ಬಜೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಬಿಡ್ತಾ ಹೋದರೆ ಆಯಿತು. ನಾನಿಲ್ಲಿ ಕಾಯಕ್ಕೆ ಕಡಲೆ ಎಣ್ಣೆ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ನೊರೆ ಜಾಸ್ತಿ ಬರ್ತಾಯಿತ್ತು. ಆಮೇಲೆ ನೋಡಿ ಸರಿ ಆಯಿತು. ಈಗ ಒಂದು ಕಡೆ ಕಾದಾದಮೇಲೆ ಇನ್ನೊಂದು ಕಡೆ ತಿರ್ಸಿ ಹಾಕ್ಕೊಳ್ತಾ ಹೋಗಬೇಕು. ಇದನ್ನು ನಿಧಾನ ಕಾಸ್ಕೋಬೇಕಾಯ್ತಾ. ಭಾರಿ ಗಡಿಬಿಡಿ ಮಾಡೋಕ್ಕೆ ಹೋದರೆ ಇದು ಚೆಂದ ಕಾಯಲ್ಲ. ಅದಕ್ಕೆ ನಿಧಾನವಾಗಿ ಈ ರೀತಿಯಾಗಿ ಕಾಸ್ಕೊಂಡ್ರೆ ಒಂದು ಸಲದ ಕಾಸ್ಕೊಂಡಾಯ್ತು. ನಾನು ತೆಗೆದಿಟ್ಕೊಳ್ತೀನಿ. ಇನ್ನೊಂದು ಸಲ ಬೇಕಾದರೆ ನಾನು ಚಮಚದಲ್ಲಿ ಹೇಗೆ ಬಿಡೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಬಿಸಿ ಇದೆ, ಕೈಯಲ್ಲಿ ಬಿಡೋಕ್ಕಾಗಲ್ಲ ಅಂದ್ಕೊಳ್ತಾರಲ್ಲ, ಅವರು ಈ ರೀತಿಯಾಗಿ ಚಮಚದಲ್ಲಿ ಬಿಡ್ಬೋದು. ಒಂದು ಅರ್ಧ ಚಮಚನ ಅಥವಾ ಒಂದೊಂದು ಚಮಚನ ಆರಾಮಾಗಿ ಈ ರೀತಿಯಾಗಿ ಬಿಟ್ಕೊಂಡು ಇದನ್ನು ನಿಧಾನ ಉರಿಲಿಟ್ಕೊಂಡು ಕಾಯಿಸ್ಬೇಕಾಯ್ತಾ. ಜೋರಿಟ್ಟು ಗಡಿಬಿಡಿಯಾಗಿ ಕಾಸಕ್ಕೆ ಹೋದರೆ ಒಳಗಡೆ ಬೇಯಲ್ಲ, ಹೊರಗಡೆ ಬೆಂದಿರುತ್ತೆ. ಮತ್ತು ಇದನ್ನು ಕಾಯಿಸುವಾಗ ಇದೆಯಲ್ಲ, ಸ್ವಲ್ಪ ರೋಸ್ಟಾಗಿ ಕಾಯಿಸ್ಕೊಂಡ್ರೆ ಚೆಂದ ಇರುತ್ತೆ. ಮತ್ತು 3-4 ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು, ಹಾಳಾಗೋದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಸಣ್ಣ ಉರಿಲಿಟ್ಕೊಂಡು ಕಾಸ್ಕೋಬೇಕು. ನೋಡಿ, ಈಗ ಹಲಸಿನ ಹಣ್ಣಿನ ಗಾರ್ಗೆ ಅಥವಾ ಮುಳ್ಕ ರೆಡಿ ಆಯಿತು. ನಿಮ್ಮನೆಯಲ್ಲೂ ಕೂಡ ಈ ರೀತಿಯಾಗಿ ಒಂದು ಸಲ ಮಾಡ್ಕೊಳ್ಳಿ. ಒಂದು ಸಲ ತಿಂದರೆ ನೀವು ಮತ್ತೆ ಬಿಡೋದಿಲ್ಲ, ಪದೇ ಮಾಡಿ ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ನಮ್ಮ ಮಲೆನಾಡಿನ ಸ್ಪೆಷಲ್ಲು ಗಾರ್ಗೆ ಅಥವಾ ಮುಳ್ಕ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.